ಜೈ ನಿತ್ಯ ಮದ್ವೆ ಆಗಿ ತುಂಬಾ ದಿನ ಆಗಿದೆ. ಅವ್ರಿಗೆ ಶೋಭನ ಮಾಡಿಸ್ದೆ ಎಷ್ಟು ದಿನ ಸುಮ್ನೆ ಇರೋಕ್ಕಾಗತ್ತೆ? ಈಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ. ಆ ಕಾರ್ಯ ಒಂದ್ ಮಾಡಿ ಮುಗಿಸ್ಬಿಟ್ರೆ ಮಕ್ಕಳು ತುಂಬಾ ಸಂತೋಷವಾಗಿರ್ತಾರೆ. ಯಾವಾಗ ಶೋಭನ ಇಟ್ಕೊಂಡ್ರು ಏನಾದ್ರೂ ಒಂದ್ ಅಡ್ಡಿ ಬರ್ತಿತ್ತು. ಅದಕ್ಕೆ ಈ ಸಲ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಒಂದ್ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ಆ ದೇವ್ರ ದಯೆಯಿಂದ ಕಾರ್ಯ ನಿರ್ವಿಘ್ನವಾಗಿ ನಡೆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇನ್ನು ನಿಲ್ಲಿಸ್ತೀರಾ? ಯಾರಿಗ ಒಳ್ಳೇದು? ಯಾರು ಆನಂದವಾಗಿರ್ತಾರೆ? ಯಾರಕ್ ಸಂತೋಷ? ನೀವು ಅವ್ರಿಗೆ ಶೋಭನ ಮಾಡಿಸಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ದೊಡ್ಡೋರೇನಾ ನೀವು? ನಿಮ್ಮ ಅನುಭವ, ನಿಮ್ ಜ್ಞಾನ, ನಿಮ್ ಬುದ್ಧಿ ಇದೆಲ್ಲ ಏನಾಯ್ತು? ಬುದ್ಧಿ ಇದ್ದೇ ಈ ಕೆಲಸ ಮಾಡ್ತಿದ್ದೀರಾ? ರೂಪಾ ಅವ್ರೆ, ಯಾಕೆ ನಿಮ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇಷ್ಟು ಕೋಪ ಬರುತ್ತಲ್ವಾ? ನೀವು ನನ್ ತಾಯ್ತನಕ್ಕೆ ಬರೆ ಹಾಕ್ತಿದ್ರೆ ನನಗೆ ಎಷ್ಟು ಕೋಪ ಬರ್ಬೇಕು? ನಾನೇನ್ ಮಾಡ್ಬೇಕು ನಿಮ್ಮನ್ನ? ಏನ್ ಮಾತಾಡ್ತಿದ್ಯಮ್ಮ? ನಿಮ್ಗೆ ಗೊತ್ತಿದೆ, ಗೊತ್ತಿದ್ದೆ ಎಲ್ಲ ಮಾಡ್ತಿದ್ದೀರಾ. ಒಂದ್ ಹೆಣ್ಮಗು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ. ಅನ್ಯಾಯಕ್ಕೆ, ಅಧರ್ಮಕ್ಕೆ ಜಾಗ ಕೊಡ್ತಾ ಇದ್ದೀರಾ. ಹೇಳೋದೇನಿದ್ರು ನೇರವಾಗಿ ಹೇಳಿ. ಹೇಳೋದಕ್ಕೆ ಕರ್ಸಿರೋದು. ಈ ಶೋಭನ ನಡೆದ್ರೆ ಜೈ ಸುಖವಾಗಿರ್ತಾನೆ, ನೀವು ಸಂತೋಷವಾಗಿರ್ತೀರಾ, ನಿಮ್ ವಂಶಾಭಿವೃದ್ಧಿನೂ ಆಗತ್ತೆ. ಆದ್ರೆ ನನ್ ಮಗಳು ತಲೆಮಾರುಗಳ ನಿಮ್ ಹಣೆ ಬರಾನ ನನ್ ಮಗಳ ಹಣೆಗೆ ಬರೀತೀರಾ? ನಿಮ್ ವಂಶದವ್ರು ಮಾಡಿರೋ ಪಾಪಕ್ಕೆ ನನ್ ಮಗಳು ದಾಳ ಆಗ್ಬೇಕಾ? ನಿಮ್ ಕುಟುಂಬದ ಶಾಪಕ್ಕೆ ನನ್ ಮಗಳು ಬಲಿ ಆಗ್ಬೇಕಾ? ಅಂದ್ರೆ ನಿನ್ಗೆ ಯಾವಾಗ್ಲೂ ಗೊತ್ತು. ನಿಮ್ ದೇವಿಪುರದಲ್ಲಿ ನಿಮ್ ವಂಶಕ್ಕೆ ಶಾಪ ಶುರುವಾಗಿರೋ ಆ ಗುಡಿಲೇ ಜೈ ನಿತ್ಯ ನಿಶ್ಚಿತಾರ್ಥ ಇನ್ ಸ್ವಲ್ಪ ಹೊತ್ತಲ್ಲೇ ಆಗತ್ತೆ ಅನ್ನುವಾಗ ಆ ಗುಡಿ ಶಾಸ್ತ್ರಿಗಳು ನನಗೆ ಶಾಪದ ಬಗ್ಗೆ ಹೇಳಿ ಎಚ್ಚರಿಸಿದ್ರು. ಅಪ್ಪ ಏನ್ ಬೇಕು? ಆ ವಂಶದ ವಾರಸ್ದಾರನ ಜೊತೆ ನಿಮ್ ಮಗಳ ಮದುವೆ ನಡೆದ್ರೆ ನಿಮ್ ಮಗಳ ಪ್ರಾಣ ಹೋಗುತ್ತೆ. ನಡೀತಿರೋ ನಿಶ್ಚಿತಾರ್ಥನ ತಡಿಬೇಕು ಅಂತ ನಾನು ಬರೋದ್ರೊಳಗೆ ಎಲ್ಲ ನಡೆದು ಹೋಗಿತ್ತು. ಆಮೇಲೆ ಮದ್ವೆನಾದ್ರೂ ನಿಲ್ಸೋಣ ಅನ್ಕೊಂಡೆ. ಜೈ ನಿತ್ಯ ಪ್ರೀತಿ ಮುಂದೆ ಸೋತ್ ಹೋದೆ. ಆ ಮದ್ವೆ ನಡೆದು ಹೋಯ್ತು. ನನ್ನ ಮಗಳ ಕುತ್ತಿಗೆಗೆ ಬಿದ್ದಿದ್ದು ತಾಳಿ ಅಲ್ಲ, ನೇಣಿನ ಹಗ್ಗ ಅಂತ ಗೊತ್ತಿದ್ರು ಆ ನಿಜನ ನನ್ನ ಮನ್ಸೊಳಗೆ ಮುಚ್ಚಿಟ್ಕೊಂಡೆ. ನನ್ನ ಮಗಳಿಗೆ ಯಾವ ಕ್ಷಣದಲ್ಲಿ ಮೃತ್ಯು ಬರುತ್ತೋ ಅಂತ ಭಯ ಪಡ್ತಾನೆ ಬದುಕ್ತಾ ಬಂದೆ. ಆದ್ರೆ ಅವರು 3 ರಾತ್ರಿ ಆದ್ರೆ ಮಾತ್ರ ಶಾಪ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳ್ದಾಗ್ಲೇ ನಾನು ಉಸಿರಾಡಿದ್ದು. ಆಗಿಂದ ಅವರು ಸೇರ್ತಿದ್ದ ಹಾಗೆ ಪ್ರತಿ ಸಲ ಅಡ್ಡ ಬರ್ತಾನೇ ಇದ್ದೆ. ಜೈ ನಮ್ಮನೇಲಿರೋದಕ್ಕೆ ಕೇಳಿದ್ದು ಕೂಡ ಅವರು ಒಂದಾಗಬಾರ್ದು ಅಂತ. ನನ್ನ ಮಗಳನ್ನ ಹೇಗೆ ಬದುಕಿಸ್ಬೇಕು ಅಂತ ಗೊತ್ತಿಲ್ಲದೆ ಅವ್ರ ಶೋಭನಾನ ತಡೀತಾ ಆಟ ಆಡ್ತಾ ಬಂದೆ.
ಈಗ ಈಗ ನಿಮ್ಮ ಬಾರಿ. ನೀವೇ ಆಡ್ಬೇಕು. ಬಾಲ್ ನಿಮ್ ಕೋರ್ಟಲ್ಲಿದೆ. ನೀವೇ ಈ ಶೋಭನಾನ ತಡಿಬೇಕು. ನನ್ ಮಗಳ ಸಾವನ್ನ ತಡಿಬೇಕು. ನನ್ ಮಗಳು ಸುಖವಾಗಿ 100 ಕಾಲ ಬದುಕಬೇಕು ಅಷ್ಟೇ. ಎಷ್ಟು ದಿನ ಅಂತ ಶೋಭನಾನ ಮುಂದೂಡಕ್ಕಾಗುತ್ತಮ್ಮ? ಅಷ್ಟು ದಿನ ಜೈ ಮತ್ತೆ ನಿತ್ಯ ಕಾಯ್ತಾರ? ಅಂದ್ರೆ ನನ್ ಮಗಳನ್ನ ನಿಮ್ಮ ಶಾಪಕ್ಕೆ ಬಲಿ ಕೊಡ್ಬೇಕು ಅಂತ ನಿರ್ಧಾರ ಮಾಡಾಯ್ತಾ? ಅದು ಹಾಗಲ್ಲಮ್ಮ. ಈ ಶೋಭನ ನಡ್ಸೋದೇ ನಿಮ್ ನಿರ್ಧಾರನಾ? ನಮ್ಮ ಉದ್ದೇಶ ಅದೇ ನಿಮ್ ನಿರ್ಧಾರ ಆದ್ರೆ ಶೋಭನಕ್ ಮೊದಲೇ ಶಾಪದ ಬಗ್ಗೆ ಜೈಗೆ ಹೇಳ್ಬೇಕಾಗತ್ತೆ. ನಿಜಾನ ಮುಚ್ಚಿಟ್ಟು ನಮಗ್ ಮೋಸ ಮಾಡಿ ಈ ಮದ್ವೆ ಮಾಡಿದ್ದನ್ನ ಹೇಳ್ಬಿಡ್ತೀನಿ. ನೀವಷ್ಟು ಪ್ರೀತಿಸೋ ಜೈ ನೀವು ಅಂದ್ರೆ ಅಸಹ್ಯ ಪಡ್ತಾನೆ. ಜೀವನ ಪೂರ್ತಿ ದ್ವೇಷಿಸ್ತಾನೆ. ಅವನ ದೃಷ್ಟಿಲಿ ನೀವು ಸಂಸ್ಕಾರ ಇಲ್ದವ್ರಾಗ್ತೀರಾ. ನಿತ್ಯ ಸಾವನ್ನ ಜೈ ಹೇಗೂ ಬಯಸೋದಿಲ್ಲ. ನನ್ ಮಗಳು ಬದುಕ್ತಾಳೆ. ನಾನ್ ಖುಷಿಯಾಗಿರ್ತೀನಿ. ನೀವೇ ಯೋಚನೆ ಮಾಡಿ, ಈ ಶೋಭನ ಆಗ್ಬೇಕಾ ಬೇಡ್ವಾ ಅಂತ. ಹೇಳಿ, ಶೋಭನ ಮಾಡಿಸ್ತೀರಾ ನಿಲ್ಲಿಸ್ತೀರಾ? ಏನು ಮಾತಾಡ್ತಿಲ್ಲ? ನಿತ್ಯ, ಗಂಗಾ, ಏನ್ ನಡೀತಿದ್ಯಮ್ಮ? ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಅಜ್ಜಿ ಮಾವ ಯಾಕೆ ಬಂದಿದ್ರಿ ಇಲ್ಲಿಗೆ? ಅದು ಅದು ನೀನ್ ಯಾಕೆ ಬಂದೆ ನಿತ್ಯ? ಈ ಸಲ ಆದ್ರೂ ಯಾವ ಸಮಸ್ಯೆ ಇಲ್ದೆ ನಮ್ ಶೋಭನ ನಡೀಲಿ ಅಂತ ದೇವ್ರನ್ನ ಬೇಡ್ಕೊಳಕ್ ಬಂದೆ. ನೀವು ಅದಕ್ಕೆ ಬಂದಿದ್ರಾ? ಹಾ ಹೌದು ನಿತ್ಯ. ಮತ್ಯಾಕೆ ಶೋಭನನ ಮಾಡ್ತೀರಾ ನಿಲ್ಲಿಸ್ತೀರಾ ಅಂತ ಅವ್ರನ್ನ ಕೇಳ್ತಿದ್ದೆ. ಅವ್ರು ಯಾಕೆ ನಿಲ್ಲಿಸ್ತಾರಮ್ಮ? ಅಜ್ಜಿ, ಏನು ಮಾವ, ನಿಲ್ಲಿಸ್ತೀರಾ ನೀವು? ನಿಲ್ಸಲ್ಲ, ನಿಲ್ಲಿಸಬಾರ್ದು. ಶೋಭನ ನಿಲ್ಬಾರ್ದು. ಪುರೋಹಿತರು ಹೇಳಿರೋ ಟೈಮ್ಗೆ ಇಟ್ಟಿರೋ ಮುಹೂರ್ತಕ್ಕೆ ನಮ್ ಶೋಭನ ನಡಿಬೇಕು, ಆಗ್ಲೇಬೇಕು.
ಯಾರಿಗೇನೇ ಆಗ್ಲಿ ಭೂಮಿ ಬಾಯ್ ಬಿಡ್ಲಿ, ಪ್ರಪಂಚ ತಲೆ ಕೆಳಗಾದ್ರೂ ಸರಿ ಶೋಭನಾ ನಡಿಬೇಕು. ನಡ್ಸೋ ಅಂತ ದೇವ್ರನ್ನ ಬೇಡ್ಕೊಳಕ್ ಬಂದಿದ್ದೀನಿ. ಲಕ್ಕಿಲಿ ನೀವು ಕೂಡ ಇಲ್ಲೇ ಇದ್ದೀರಾ. ಅಜ್ಜಿ, ನಮ್ಮ ಮನೆಗೆ ದೊಡ್ಡೋರು ನೀವು, ಮುಂದಿರೋ ಪ್ರತ್ಯಕ್ಷ ದೈವ ನೀವು. ನೀವು ಹೇಳಿದ್ರೆ ಏನಾದ್ರೂ ಆಗತ್ತೆ. ನಮ್ಮ ಶೋಭನ ನಿಲ್ಲಲ್ಲ ಅಂತ ಆಗತ್ತೆ ಅಂತ ನೀವು ನನಗೆ ಮಾತು ಕೊಡಿ. ನಾನು ಇಡ್ಸಿರೋ ಮುಹೂರ್ತಕ್ಕೆ ನಮ್ಮ ಕಾರ್ಯ ನಡೆಸ್ತೀನಿ ಅಂತ ದೈವ ಸಾಕ್ಷಿಯಾಗಿ ನನಗೆ ಪ್ರಮಾಣ ಮಾಡಿ. ಏನಜ್ಜಿ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮೊಮ್ಮಗಳ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ, ಆ ಮನೆ ಸೊಸೆ ಅಂತ ನನ್ನ ಮೇಲೆ ಅಭಿಮಾನ ಇದ್ರೆ, ಆಗಿರೋ ನಮ್ಮ ಮದ್ವೆ ಮೇಲೆ ನಿಮ್ಗೆ ಗೌರವ ಇದ್ರೆ, ನಮ್ಮ ಬಗ್ಗೆ ಜವಾಬ್ದಾರಿ ಇದ್ರೆ ಪ್ರಾಮಿಸ್ ಮಾಡಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನನಗೆ ಗೊತ್ತು ಅಜ್ಜಿ, ನಮಗಿಂತ ನಿಮಗೆ ಹೆಚ್ಚೇನಿಲ್ಲ ಅಂತ. ಥ್ಯಾಂಕ್ ಯು ಮಾವ. ಇನ್ನು ನೀವು ಹೊರಡಿ, ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಾಳಿದ್ದೆ ನಮ್ಮ ಫಸ್ಟ್ ನೈಟ್. ನಾನು ತುಂಬ ಹ್ಯಾಪಿನಮ್ಮ. ಹೌದು, ನೀನು ಕೂಡ ಹ್ಯಾಪಿನೇ ಅಲ್ವಾ? ಕಣ್ಣು ಮುಂದೆನೆ ಹೆತ್ತ ಮಗಳು ಮೋಸ ಮಾಡ್ತಿದ್ರೆ ಯಾವ ತಾಯಿ ತಾನೇ ಖುಷಿಯಾಗಿರ್ತಾಳೆ ನಿತ್ಯ? ಓ, ಗುರ್ತು ಹಿಡ್ದೆ ಬಿಟ್ಯಾ? ಗುಡ್. ನಾನು ಮಾಡಿದ್ದು ಮೋಸ ಆದ್ರೆ ಮತ್ತೆ ನೀನೇನ್ ಮಾಡಿದ್ದು ಮಾಮ್?
ನಾನು ಎಷ್ಟೋ ಪ್ರೀತಿಸೋ ಜೈನ ಜೈಲಿಗೆ ಕಳಿಸಿ ಗಲ್ ಶಿಕ್ಷೆ ಆಗೋ ಹಾಗೆ ಮಾಡ್ದೆ. ಅದು ಮೋಸ ಅಲ್ವಾ? ಜೈಗೆ ಗಂಗಾ ಜೊತೆ 3 ರಾತ್ರಿ ನಡೆಸಿ ಅವಳನ್ನ ಸೈಡ್ ಮಾಡಿ ನನ್ನ ಜೈ ಜೊತೆ ಕಳಿಸ್ತೀನಿ ಅಂತ ಮಾತು ಕೊಟ್ಟು ಈಗ ಅವ್ರ ಶೋಭನ ನಿಲ್ಸಿ ನನ್ ಸನ್ಯಾಸಿ ಮಾಡಕ್ ನೋಡ್ತಿದ್ಯಾ? ಅದು ಮೋಸ ಅಲ್ವಾ? ಕೆಲ್ಸದೊಳು ಆಗಿರೋ ಆ ತುಳಸಿನ ಬಲಿಪಶು ಆಗ್ಬೇಕಾದ ಗಂಗಾನ ನಿನ್ನವ್ರ ಹಾಗೆ ನೋಡ್ಕೊಂಡು ಪ್ರೀತಿಸ್ತಿದ್ಯಾ? ಅದು ಮೋಸ ಅಲ್ವಾ? ಹುಲಿ ಮಾಂಸ ತಿಂತಿದ್ರೆ ಮರಿ ಹುಲ್ ತಿನ್ನಲ್ಲ ಮಾಮ್. ನೀನ್ ಕಲ್ಸಿರೋ ವಿದ್ಯೆನೆ ನೀರಜಾಕ್ಷಿ ಅಂತ ನೀನ್ ಪ್ರಯೋಗಿಸಿರೋ ಅಸ್ತ್ರನೇ ನಿನ್ ವಿರುದ್ಧ ಬಿಟ್ಟಿದ್ದೀನಿ. ಈ ಸಲ ನನ್ ಗುರಿ ತಪ್ಪಲ್ಲ ಮಾಮ್. ಫಸ್ಟ್ ನೈಟ್, ಸೆಕೆಂಡ್ ನೈಟ್, ಥರ್ಡ್ ನೈಟ್ ಕರೆಕ್ಟ್ ಆಗಿ ನಡೆಯುತ್ತೆ. ಇದು ಫಿಕ್ಸ್. ನಿಂಗೆ 2 ಕಣ್ಣು ಮಾಮ್. ನನಗೆ ಮೈ ಪೂರ್ತಿ CC ಕ್ಯಾಮ್ರಾನೇ. ನಿನ್ ಪ್ರತಿ ಮೂಮೆಂಟ್ ನಂಗೆ ಗೊತ್ತಾಗತ್ತೆ. ಇನ್ನು ನಡೆಯೋದನ್ನ ನೋಡೋದ್ ಬಿಟ್ಟು ಏನು ಮಾಡಕ್ಕಾಗೋದಿಲ್ಲ. ನನ್ ಸ್ಟೋರಿಗೆ ವಿಲನ್ ಆಗಿರೋ ನಿನ್ನ ಆಡಿಯನ್ಸ್ ಮಾಡಿದ್ದೀನಿ. ಇನ್ನು ಆಟ ನಂದು. ಇಟ್ಸ್ ಮೈ ಗೇಮ್. ಭಗವಂತ, ನನಗೆ ಯಾಕಿಷ್ಟು ಕಷ್ಟ ಕೊಡ್ತಿದ್ಯಾ? ನನ್ನ 2 ಕಣ್ಣಲ್ಲಿ ಒಂದು ಕಣ್ಣು ತನ್ನ ಜೊತೆ ಹುಟ್ಟಿದವಳು ಅನ್ನೋದು ಗೊತ್ತಿಲ್ಲದೆ ಇನ್ನೊಂದು ಕಣ್ಣಿಗೆ ದೃಷ್ಟಿನ ಇಲ್ದಿದ್ದ ಹಾಗೆ ಮಾಡ್ತಿದ್ದಾಳೆ. ಇದನ್ನ ಹೇಗೆ ತಡಿಲಿ? ಈ ಪರಿಸ್ಥಿತಿಲಿ ನನಗೆ ಒಂದೇ ದಾರಿ ಕಾಣಿಸ್ತಿದೆ. ಗಂಗಾಗಿ ನಾನೇ ಅವಳು ಹೆತ್ತ ತಾಯಿ ಅಂತ ಹೇಳ್ಬಿಡ್ತೀನಿ. ಉಳ್ದಿದ್ದೆಲ್ಲ ಅವಳೇ ನೋಡ್ಕೊಳ್ಳಿ. ಈಗಲೇ ಹೇಳ್ಬಿಡ್ತೀನಿ. ಏನ್ರಿ ಯಜಮಾನ್ರೆ, ಎಕ್ಸರ್ಸೈಸ್ ಮಾಡಿ ನನ್ನ ಹಿಡಿಯೋಕಾಗ್ದೆ ಪಾಪ ಸುಸ್ತಾಗಿದ್ದೀರಲ್ವಾ? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಹೋಗಿ. ನೀನು ಬರ್ಬೋದಲ್ವಾ? ಏನಕ್ಕಪ್ಪ? ಇಬ್ರು ಸೇರಿ ಗಂಗಾ ಸ್ನಾನ ಮಾಡೋದಕ್ಕೆ. ಆಸೆ ನೋಡು, ಹೋಗ್ರಿ. ಹೋಗ್ಲಿ, ನನ್ ತಲೆ ಸ್ನಾನ ಮಾಡಿಸಿ ಧೂಪನಾದ್ರೂ ಹಾಕ್ಬೋದಲ್ವಾ? ತಾವೇನ್ ಚಿಕ್ಕ ಮಗು ಅಲ್ಲ ಲಾಲಿ ಹಾಡಿ ನಿದ್ರೆ ಮಾಡ್ಸೋಕೆ. ಹೋಗಿ ಹೋಗಿ ಹೋಗಿ. ಬಂಗಾರ 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 ಬಂಗಾರ. ಏನು? ನೀನ್ ಎಲ್ಲೂ ಹೋಗ್ದೆ ರೂಮಲ್ಲೇ ಇರು. ಯಾಕೆ? ಸ್ನಾನ ಮುಗಿದ್ಮೇಲೆ ತಲೆ ಒರ್ಸೋಕ? ಆ ಪ್ರೋಗ್ರಾಮ್ ಹೇಗೂ ಇರುತ್ತೆ ಬಿಡು. ನಾನು ಅದಕ್ ಮಾತ್ರ ಇರು ಅಂತ ಹೇಳಿದಲ್ಲ. ಮತ್ತೆ ಇನ್ಯಾಕೋ? ನನಗ್ ಮೊದ್ಲೇ ನೀರಿನ ಗಂಡ ಇದೆಯಲ್ಲ. ಸ್ನಾನ ಮಾಡೋವಾಗ ನೀರ್ ನಿಂತ ಹೋದ್ರೆ ಅರ್ಧ ಸ್ನಾನ ಮಾಡ್ಬೇಕಾಗತ್ತೆ. ನೀನಿದ್ರೆ ಅಟ್ಲೀಸ್ಟ್ ಮೋಟರ್ ಆದ್ರೂ ಹಾಕ್ತೀಯಾ ಅಂತ. ಸರಿ ಹೋಗಿ. ಥ್ಯಾಂಕ್ ಯು ಬಂಗಾರ. ಹೋಗಿ. ಇಲ್ಲೇ ಇರ್ಬೇಕು. ಹಲೋ, ಯಾರು? ಹಲೋ ಮೇಡಮ್, ನಾನು ಶರತ್. ಶರತ್? ಸರ್ ಇದ್ದಾರಾ ಮೇಡಮ್?
ಸ್ನಾನ ಮಾಡ್ತಿದ್ದಾರೆ. ಹೇಳಿ ಶರತ್. ಫೋನ್ ನೀವು ಎತ್ತಿದ್ದು ಒಳ್ಳೇದಾಯಿತು ಮೇಡಮ್. ನಾನು ಹೇಳಬೇಕು ಅಂತಿರೋ ವಿಷಯ ನೀವು ಮಾತ್ರ ಕೇಳಬೇಕು. ಸರ್ರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಏನ್ ಶರತ್? ಜೈ ಸರ್ನ ಜೈಲಿಗೆ ಕಳಿಸಿ ಗಲ್ ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಬೇರೆ ಯಾರೂ ಅಲ್ಲ ಮೇಡಮ್, ನಿಮ್ಮ ತಾಯಿಯವರು.